ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ, 5 ವರ್ಷ ನಾನೇ ಇರ್ತೀನಿ, ಇಂಥದ್ದೊಂದು ಹೇಳಿಕೆಯನ್ನು, ಒಂದೇ ಹೇಳಿಕೆಯನ್ನು, ಚೆಕ್ಮೆಟ್ ಹೇಳಿಕೆಯನ್ನು ಕೊಟ್ಟ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಬಣದ ನಾಯಕರು, ಸ್ವತಃ ಡಿ ಕೆ ಶಿವಕುಮಾರ್ ಅವರೇನು ಹೇಳಲಿಲ್ಲ, ಆದರೆ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಮುಖ್ಯಮಂತ್ರಿ ಬದಲಾವಣೆಯ ಅಪಸ್ವರವನ್ನು ನಿಲ್ಲಿಸಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ವಿರೋಧಿ ಬಣ ಏನಿದೆ ಅವರು ಮತ್ತೊಂದು ಸುದ್ದಿ ಮಾಧ್ಯಮದಲ್ಲಿ ಚಾಲ್ತಿಯಲ್ಲಿರುವಂತೆ ನೋಡಿಕೊಂಡಿದ್ದಾರೆ. ಏನದು? ಎಐಸಿಸಿಯ ಅಧ್ಯಕ್ಷ ಸ್ಥಾನದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೆಳಗಿಳಿಸಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ, ಸಿದ್ದರಾಮಯ್ಯ ಅವರನ್ನ ಇಳಿಸ್ತಾರೆ ಅನ್ನುವಂತಹ ಒಂದು ಚರ್ಚೆಯನ್ನು ಹುಟ್ಟು ಹಾಕಿದ್ದಾರೆ. ಓಕೆ, ಆ ಚರ್ಚೆ ಲೆಕ್ಕದಲ್ಲೇ ನೋಡೋಣ. ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕಿತ್ತಾಕಿದ್ರು ಅಂದ್ರೆ ಆ ಜಾಗದಲ್ಲಿ ಕೂರೋದು ಯಾರು? ಎಐಸಿಸಿ ಅಧ್ಯಕ್ಷರಾಗಿರೋರನ್ನ ತಗೊಂಡ್ಬಂದು ಕರ್ನಾಟಕದ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂತಹ ಒಂದು ಕಲ್ಪನೆ ಇದೆಯಲ್ಲ, ಅದು ಯಾರೂ ಕೂಡ ಒಪ್ಪುವಂತಹ ವಿಚಾರ ಅಲ್ಲ. ಈ ಚರ್ಚೆ ಮಧ್ಯೆನೆ ಒಂದು ಮಹತ್ವದ ಸಂಗತಿ ಬೆಳಕಿಗೆ ಬಂದಿರುವಂಥದ್ದು ಏನಂದ್ರೆ, ಎಐಸಿಸಿ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ರಚನೆಯಾಗಿದೆ. ಈ ಸಲಹಾ ಮಂಡಳಿಯ ನೇತೃತ್ವ ವಹಿಸಿಕೊಂಡಿರುವಂಥದ್ದು ಸಿದ್ದರಾಮಯ್ಯ ಅವರು. ಬರೀ ರಾಜ್ಯದಲ್ಲಿ ಅಷ್ಟೇ ಇದ್ರು. ಎಷ್ಟೋ ಸಲ ಮಾಧ್ಯಮದವರು ಕೇಳಿದಾಗ ನನಗೆ ನ್ಯಾಷನಲ್ ಪಾಲಿಟಿಕ್ಸ್ ಬೇಕಾಗಿಲ್ಲ, ನನಗೆ ಹಿಂದಿ ಬರಲ್ಲ ಅನ್ನೋ ಮಾತನ್ನ ಹೇಳ್ತಿದ್ರು. ಆದರೆ ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಹೊಸದೊಂದು ಗೇಮ್ ಅನ್ನ ಶುರುವಿಟ್ಕೊಂಡಿದ್ದಾರೆ. ಅದು ಕೂಡ ಹೈಕಮಾಂಡ್ ಕೊಟ್ಟಂತಹ ಗಿಫ್ಟ್ನ ಕಾರಣಕ್ಕೆ. ಈಗ ಸಿದ್ದರಾಮಯ್ಯ ಅವರು ಎಐಸಿಸಿ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿಯ ಅಧ್ಯಕ್ಷರು. ವಿಶೇಷ ನೋಡಿ, ಸುಮಾರು 90 ನಾಯಕರ ಮಹತ್ವದ ಸಭೆ ಬೆಂಗಳೂರಲ್ಲಿ ಜುಲೈ 15ನೇ ತಾರೀಕು ನಡೆಯೋದಿದೆ. ಈಗಾಗಲೇ ಸಿದ್ದರಾಮಯ್ಯ ಅವರು ರಾಜ್ಯದ ಮತ್ತೊಬ್ಬ ಹಿಂದುಳಿದ ವರ್ಗದ ನಾಯಕ, ಹರಿಯಾಣ ಕಾಂಗ್ರೆಸ್ನ ಉಸ್ತುವಾರಿ ಆಗಿರುವಂತಹ BK ಹರಿಪ್ರಸಾದ್ ಅವರಿಗೆ ಮೊದಲ ಆಹ್ವಾನವನ್ನ ಕೊಟ್ಟಿದ್ದಾರೆ. ಈ ತರದೊಂದು ಎಐಸಿಸಿ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿಯ ಸಭೆ ಜುಲೈ 15ನೇ ತಾರೀಕು ಮಾಡೋಣ ಅನ್ನುವಂಥದ್ದು. ಆ ವಿಚಾರವಾಗಿ ಚರ್ಚೆ ನಡೆಸಲಿಕ್ಕೂ ಕೂಡ ಚರ್ಚೆ ಕೂಡ ಆಗಿದೆ, ಚರ್ಚೆ ಕೂಡ ನಡೀತಾ ಇದೆ. ಏನಾಗಬೇಕು, ಯಾವಾಗ, ಯಾರೆಲ್ಲ ಬರಬೇಕು ಅನ್ನುವಂಥದ್ದು. ಈ ಸಭೆಗೆ ಇಡೀ ದೇಶದ 5 ರಾಜ್ಯಗಳ ಮಾಜಿ ಮುಖ್ಯಮಂತ್ರಿಗಳು, ಸಚಿನ್ ಪೈಲಟ್ ಇರಬಹುದು, ಅಶೋಕ್ ಗೆಹ್ಲೋಟ್ ಇರಬಹುದು, ಭೂಪೇಶ್ ಬಘೇಲ ಇರಬಹುದು, ವೀರಪ್ಪ ಮೊಯ್ಲಿ ಅವರು ಸೇರಿದಂತೆ ಸಾಕಷ್ಟು ಹಿಂದುಳಿದ ವರ್ಗಗಳ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಯಾಕೆ ಇಂಥದ್ದೊಂದು ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ರಚನೆ ಮಾಡಿ ಸಿದ್ದರಾಮಯ್ಯ ಅವರಿಗೆ ಆ ನೇತೃತ್ವ ಕೊಟ್ಟರು ಅಂದ್ರೆ, ಎಲ್ಲ ಕಡೆ ಬಿಜೆಪಿ ಗೆಲ್ತಿತ್ತು. ಅಂತಹ ಸಂದರ್ಭದಲ್ಲಿ 2 ರಾಜ್ಯಗಳಲ್ಲಿ ಬಹುದೊಡ್ಡ ಬಹುಮತದೊಂದಿಗೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣವಾಗಿದ್ದು ಸಿದ್ದರಾಮಯ್ಯ ಅವರ ಅಹಿಂದ ಸಿದ್ಧಾಂತ ಮತ್ತು ಸಿದ್ದರಾಮಯ್ಯ ಅವರ ಗ್ಯಾರಂಟಿ. ಒಂದು ಕರ್ನಾಟಕ, ಮತ್ತೊಂದು ತೆಲಂಗಾಣ. ಈ 2 ಗೆಲುವುಗಳ ಬಳಿಕ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಬೇರೆ ರೀತಿಯಲ್ಲಿ ರಾಷ್ಟ್ರಮಟ್ಟದಲ್ಲಿ ನೋಡೋದಕ್ಕೂ ಕೂಡ ಹಾತೊರೆತಿದೆ. ಖುದ್ದು ರಾಹುಲ್ ಗಾಂಧಿ ಅವರು ಹಲವು ವೇದಿಕೆಗಳಲ್ಲಿ ಸಿದ್ದರಾಮಯ್ಯ ಮತ್ತು ಅಹಿಂದ ಸಿದ್ಧಾಂತವನ್ನ ಹಲವು ರಾಜ್ಯಗಳ ಜನಕ್ಕೆ, ಹಲವು ರಾಜ್ಯಗಳಲ್ಲಿನ ಕಾಂಗ್ರೆಸ್ ನಾಯಕರಿಗೆ ಹೇಳುವ ಮೂಲಕ ನಮ್ಮ ಕಾಂಗ್ರೆಸ್ನ ಭವಿಷ್ಯ ಇರುವಂಥದ್ದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಒಗ್ಗಟ್ಟಿನಿಂದ, ಅವರ ವಿಶ್ವಾಸವನ್ನು ನಾವು ತಗೊಂಡ್ರೆ ಇವತ್ತಲ್ಲ ನಾಳೆ ಇಡೀ ದೇಶವನ್ನ ಗೆಲ್ಲಬಹುದು ಅನ್ನುವಂತಹ ಮಹತ್ವಾಕಾಂಕ್ಷೆಯಲ್ಲಿ ರಾಹುಲ್ ಗಾಂಧಿ ಅವರು ಇಂಥದ್ದೊಂದು ಮಹತ್ವದ ನಿರ್ಧಾರಕ್ಕೆ ಬಂದರು. ಎಐಸಿಸಿ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ರಚನೆ ಮಾಡಿ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಇಲ್ಲಿ 3 ಸಂದೇಶಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. 1, ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಪರ್ಯಾಯ ಏನು? ನೋ ಆಪ್ಷನ್. ಮತ್ತೊಬ್ಬ ಸಿದ್ದರಾಮಯ್ಯ ಇಲ್ಲವೇ ಇಲ್ಲ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಅನ್ನುವಂಥದ್ದು 1ನೇ ಸಂದೇಶ ಹೈಕಮಾಂಡ್ ಕೊಟ್ಟಿರುವಂಥದ್ದು. 2ನೇದ್ದು, ಸಿದ್ದರಾಮಯ್ಯ ಅವರು ಮತ್ತಷ್ಟು ಸ್ಟ್ರಾಂಗ್ ಆದ್ರು. ಬರೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಈಗ ದೇಶಾದ್ಯಂತ ಸಿದ್ದರಾಮಯ್ಯ ಅವರ ಅಹಿಂದ ಹವ ಶುರುವಾಗುವಂತಹ ಸಾಧ್ಯತೆಗಳಿದೆ. ಸಾಕಷ್ಟು ಜನ ಹೇಳಿದ್ರು ಸಿದ್ದರಾಮೋತ್ಸವ ಆದಾಗ ಇಂಥದ್ದೊಂದು ಸಿದ್ದರಾಮೋತ್ಸವ ದೆಹಲಿಯಲ್ಲಾದ್ರೆ ಹೇಗೆ? ಈಗ ದೆಹಲಿ ಅಷ್ಟೇ ಅಲ್ಲ, ದೇಶದ ಹಲವು ಪ್ರಮುಖ ರಾಜ್ಯಗಳಲ್ಲಿ ಅಹಿಂದ ರಾಮೋತ್ಸವ ನಡೆಯುವಂತಹ ಸಾಧ್ಯತೆಗಳು
ನಿಚ್ಚಳವಾಗಿದೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರು ಮತ್ತಷ್ಟು ಸ್ಟ್ರಾಂಗ್ ಆದ್ರು ಅನ್ನುವಂಥದ್ದು ಅವರ ವಿರೋಧಿ ಬಣಕ್ಕೆ ಸಹಿಸಿಕೊಳ್ಳಲು ಅಸಾಧ್ಯವಾಗುವಂತಹ ಒಂದು ಸಂಗತಿಯಾಗಿದೆ. ಇದರ ಜೊತೆಯಲ್ಲಿ ಡೆಲ್ಲಿಯಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಹವ ಶುರುವಾಗತ್ತೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದು ನಡೆಯುತ್ತೆ. ಯಾಕಂದ್ರೆ ಇಡೀ ದೇಶದ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ನ ನಾಯಕರು, ಮುಖಂಡರು ಏನಿರ್ತಾರೆ, ಅವರ ನೀತಿ ನಿರ್ಧಾರಗಳು, ಆ ಸಮಾಜಗಳಿಗೆ ಬೇಕಿರುವಂತಹ ಒಳಿತು ಕೆಡುಕುಗಳ ಎಲ್ಲ ಪಟ್ಟಿಯನ್ನ, ವರದಿಯನ್ನ ಈ AICC ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ರಚಿಸುತ್ತೆ. ಹೇಗೆ ಇಲ್ಲಿ ಸಾಕಷ್ಟು ಭಾಗ್ಯಗಳನ್ನು, ಗ್ಯಾರಂಟಿಗಳನ್ನು ಕೊಟ್ಟರೋ ಅದೇ ರೀತಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿ ಸಿದ್ದರಾಮಯ್ಯ ಅವರು ಇಡೀ ದೇಶಕ್ಕೆ ಅನ್ವಯವಾಗುವಂತಹ ಸಾಕಷ್ಟು ಕಾರ್ಯಕ್ರಮಗಳ ಪಟ್ಟಿ ಮಾಡುವಂತಹ ಸಾಧ್ಯತೆ ಇದೆ. ಮುಂದಿನ ಲೋಕಸಭಾ ಚುನಾವಣೆಗೂ ಅಥವಾ ಮುಂಬರುವಂತಹ ರಾಜ್ಯ ವಿಧಾನಸಭಾ ಚುನಾವಣೆಗಳ ಸಂದರ್ಭದಲ್ಲೂ ಸಿದ್ದರಾಮಯ್ಯ ಅವರ ಈ ಕಾರ್ಯಕ್ರಮಗಳು ಅಥವಾ ಈ ಕಾರ್ಯಕ್ರಮಗಳ ಪಟ್ಟಿ ಮಹತ್ವದ ಗೆಲುವು ಮತ್ತು ಸೋಲುಗಳನ್ನು ನಿರ್ಧರಿಸುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಹಾಗಿದ್ರೆ ಖರ್ಗೆ ಅವರು ಬರ್ತಾರೆ ಎನ್ನುವಂತಹ ಸಂದರ್ಭದಲ್ಲೇ ಖರ್ಗೆ ಅವರ ಪಕ್ಕದಲ್ಲೇ ಮತ್ತೊಂದು ಚೇರನ್ನು ಹಾಕಿ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಅವಕಾಶವನ್ನು ಕೊಡುವ ಮೂಲಕ ಕನ್ನಡಿಗ ನಾಯಕರು, ಖರ್ಗೆ, ಸಿದ್ದರಾಮಯ್ಯ ಅಂತಹ ನಾಯಕರು, BK ಹರಿಪ್ರಸಾದ್ ಅಂತಹ ನಾಯಕರು ಒಟ್ಟಿಗೆ ನಿಂತರೆ ಮತ್ತೊಮ್ಮೆ ಕಾಂಗ್ರೆಸ್ಗೆ ಬಲ ತುಂಬುತ್ತಾರೆ. ಹೇಗೆ ದೇವರಾಜ ಅರಸು ಅವರು ಕಾಂಗ್ರೆಸ್ ಮುಗಿದೇ ಹೋಯಿತು ಅನ್ನುವಂತಹ ಸಂದರ್ಭದಲ್ಲಿ ಪುನರ್ಜನ್ಮ ಕೊಟ್ಟರು, ಅದೇ ರೀತಿ ಖರ್ಗೆ, ಸಿದ್ದರಾಮಯ್ಯ, BK ಹರಿಪ್ರಸಾದ್ ಅಂತಹ ನಾಯಕರು ಕೂಡ ಈಗ ಮತ್ತೊಂದು ಸಲ ಕಾಂಗ್ರೆಸ್ಗೆ ಜೀವ ತುಂಬುವಂತಹ ಕೆಲಸ ಮಾಡ್ತಿದ್ರು. ಇಂತಹ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ನಾಯಕರನ್ನ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ನಾಯಕರನ್ನ ಅವರ ಆಯಕಟ್ಟಿನ ಜಾಗದಿಂದ ಇಳಿಸುವಂತಹ ಸಾಧ್ಯತೆ ಇದೆಯಾ? AICC ಅಧ್ಯಕ್ಷ ಸ್ಥಾನವನ್ನ ಖರ್ಗೆ ಅವರು ಯಾಕೆ ಬಿಟ್ಕೊಟ್ಟು ಬರ್ತಾರೆ? ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ ಅಥವಾ ಖರ್ಗೆ ಅವರು ಬರ್ತಾರಾ ಅನ್ನುವಂತಹ ಚರ್ಚೆ ಹುಟ್ಟು ಹಾಕಿರುವಂತಹ ಸಿದ್ದರಾಮಯ್ಯ ಅವರ ವಿರೋಧಿ ಬಣದ ಲೆಕ್ಕಾಚಾರ ಏನಿರಬಹುದು? ಕಮೆಂಟ್ ಮಾಡಿ.